ಆಗಿನ ಕಾಲದಿಂದ ಏನ್ ನಮ್ಮ ಹಿರಿಯರು ಮಾಡ್ಕೊಂಡ್ ಬಂದಿರಂತ ಪದ್ಧತಿಗಳನ್ನ ನಾವು ನಮ್ಮ ಗ್ರಾಮದಲ್ಲಿ ಪ್ರತಿ ವರ್ಷನೂ ಶಾಸ್ತ್ರಸ್ತಬ್ಧೆ ಮಾಡ್ಕೊತಾ ಬಂದಿದೀವಿ. ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ಎಲ್ಲಾನು ತೊಳೆದು ಈಗ ಅವಾಗ ಅಲಂಕಾರ ಮಾಡಿ ನೀವು ನೋಡ್ಬೋದು. ಬರೀ ಒಂದೇ ಎಲ್ಲಾ ಎತ್ತುಗಳಿಗೂ ಕೂಡ ಏನು ವರ್ಷದಲ್ಲೆಲ್ಲ ದುಡಿದೋದಕ್ಕೆ ಒಂದು ಶ್ರಮವನ್ನ ಕೊಟ್ಟಿರ್ತೀವಿ. ಆದ್ರೆ ಇವತ್ತಿನ ದಿನ ಅದಕ್ಕೆ ಈ ನಮ್ಮ ಸುಗ್ಗಿ ಹಬ್ಬ ಮುಗಿದ ಮೇಲೆ ಅವಕ್ಕೆ ನೀಟಾಗಿ ಅಲಂಕಾರಗಳನ್ನ ಮಾಡಿ ವಿಜೃಂಭಣೆಯಿಂದ ಮೆರವಣಿಗೆಗಳ ಮೂಲಕ ನಾವು ಈ ಹಬ್ಬನ ಆಚರಿಸ್ತೀವಿ. ಜನ ಇಲ್ಲಿ ಹೆಚ್ಚಿನ ಆಗ್ತಾ ಇರ್ತಾರೆ. ಸಾವಿರಾರು ಜನ, ಈಗ 15-20 ಸಾವಿರ ಜನದ ಮೇಲೆ ಸೇರಿರ್ಬೋದು. ಇವತ್ತಿನ ದಿನ ಬಹಳ ವಿಜೃಂಭಣೆಯಾಗಿ ನಡೀತಾ ಬರ್ತದೆ. ಮತ್ತೆ ದೇವ್ರ ಕಾರ್ಯಗಳು ಅಷ್ಟೇನೆ. ಗ್ರಾಮದಲ್ಲಿ ಒಂದು 400 ವರ್ಷ ಹಳೆ ದೇವಸ್ಥಾನ ನಮ್ಮ ಚಂದ್ರಮೌಳೇಶ್ವರ ದೇವಸ್ಥಾನ. ಪ್ರತಿ ವರ್ಷನೂ ಅಂತ ಕೋವಿಡ್ ಟೈಮಲ್ಲೂ ಕೂಡ ನಾವು ಈ ಒಂದು ಪದ್ಧತಿನ ನಿಲ್ಸಿಲ್ಲ. ದೇವಸ್ಥಾನ ಮುಂದೆ, ಅಂದ್ರೆ ಈ ಒಂದು ಪುರಾತನ ದೇವಸ್ಥಾನದ ಮುಂದೆ ನಾವು ಆಚರಣೆ ಮಾಡ್ಕೊಂತ ಬರ್ತಾ ಇದೀವಿ. ಇನ್ನು ಮುಂದೆನೂ ಹಂಗೆ ಕೂಡ ಮುಂದಿನ ತಲೆಮಾರುಗಳು ಕೂಡ, ಈಗಿನ ಏನ್ ಮಕ್ಕಳುಗಳು ಇದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ಹೇಳಿ ನಮ್ಮ ಮನೆ ಮಕ್ಕಳುಗಳನ್ನು ಕೂಡ ಇದಕ್ಕೆ ಅವ್ರಗಳಿಗೆ ಒಂದು ಕಲ್ಸುವಂತ ಒಂದು ಪ್ರಕ್ರಿಯೆ ಕೂಡ ಮಾಡ್ತಾ ಇದೀವಿ. ಸಂಜೆ ಟೈಮಲ್ಲಿ ಸೂರ್ಯ ಮುಳುಗೋ ಹೊತ್ತಿನಲ್ಲಿ ಬೆಂಕಿ ಹಾಕಿ ನಾವು ಕಿಚಾಯಿಸುವಂತದ್ದು. ಅದು ಸಮಯ ಅಂತ ಇಲ್ಲ, ಅದೊಂದು ಒಳ್ಳೆ ಟೈಮ್ ಅಲ್ಲಿ ಏನ್ ಗಳಿಗೆ ಹೇಳಿರ್ತಾರೆ ಆ ಗಳಿಗೆಯಲ್ಲಿ ಬೆಂಕಿ ಹಾಕ್ಸಿ. ವೈಜ್ಞಾನಿಕವಾಗಿ ಹೇಳ್ಬೇಕು ಅಂತ ಹೇಳಿದ್ರೆ ಏನ್ ಗೊರಸಲ್ಲಿ ಕೆಲವು ಕ್ರಿಮಿ ಕೀಟಗಳು ಏನಾದ್ರೂ ಕೂಡ ಎತ್ತುಗಳಿಗೆ ತೊಂದರೆ ಕೊಡುವಂತದ್ದು ಇರ್ತವೆ. ಬೆಂಕಿ ಮೇಲೆ ಹಾರಿದಾಗ ಅದ್ರಲ್ಲಿ ಇರ್ತಕ್ಕಂಥ ಕ್ರಿಮಿಗಳಾಗ್ಲಿ ಅಥವಾ ಯಾವ್ದು ಹುಳ ಹುಪ್ಪಟೆಗಳಾದ್ರೆ ಸತ್ತು ಒಂದು ಪಾಸಿಟಿವ್, ಅಂದ್ರೆ ಆರೋಗ್ಯದ ಸಂಬಂಧಪಟ್ಟಂಗೂ ಕೂಡ ರಾಸುಗಳಿಗೆ ದನಗಳಿಗೆ ಒಂದು ಒಳ್ಳೆಯ ಒಂದು ಪ್ರಕ್ರಿಯೆ ಇದು ನಮ್ಮ ಹಿರಿಯರು ಮಾಡ್ಕೊಂಡ್ ಬಂದಿರೋದು. ವೈಜ್ಞಾನಿಕ ಕಾರಣ ಇಟ್ಕೊಂಡೇನೆ ಈ ಒಂದು ಆಚರಣೆ ಮಾಡ್ಕೊಂಡ್ ಬಂದಿರೋದು. ಜೊತೆಗೆ ಪ್ರತಿ ವರ್ಷದಂತೆ ಅಂದ್ರೆ ಬರೀ ಈ ತಲೆಮಾರುಗಳಿಂದನೂ ಕೂಡ ಈ ವರುಣವರಾಗ್ಬೋದು, ಶಿವರಾಗ್ಬೋದು, ಅವ್ರ ತಾತ ಮುತ್ತಾತನ ಕಾಲದಿಂದನೂ ಕೂಡ ಎತ್ತುಗಳನ್ನ ಕಟ್ಕೊಂಡು ಬಂದು ಅವ್ರನ್ನ ತಾತ ಮುತ್ತಾತ ಮಾಡ್ತಿದ್ದನ್ನ ಕಾರ್ಯ ಈಗಲೂ ಮಾಡ್ಕೊಂಡು ಹೋಗ್ಬೇಕು ಅಂತೇಳಿ ಅದನ್ನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸರಿ ಸುಮಾರು ಹತ್ರ ಒಂದು 30-40 ಜೊತೆ ಬಂದಿದ್ವು ಎತ್ತುಗಳು. 30-40 ಜೊತೆ ಆದ್ರೆ ಹಸುಗಳು, ಈ ಕುರಿಗಳು, ಟಗರುಗಳು, ಎಲ್ಲಾ ರೀತಿಯ ಜಾನುವಾರುಗಳು ಕೂಡ ಇರ್ತವೆ. ಸರ್, ಅದ್ದೂರಿಯಾಗಿ ಆಚರಣೆ ಮಾಡಿದೀವಿ. ಪ್ರತಿ ವರ್ಷನೂ ವಿವಿಧ ರೀತಿಲಿ ನಾನಾ ರೀತಿಗಳಲ್ಲಿ ನಾವು ಅದನ್ನ ಕಿಚಾಯಿಸ್ತೀವಿ ಸರ್. ಅದೇ ವಿಭಿನ್ನವಾಗಿ ನಮ್ಮ ಖುಷಿಗೆ ಯಾವ ರೀತಿ ಅನುಕೂಲ ಆಗುತ್ತೆ ಆ ರೀತಿಲಿ ನಾವು ವಿಭಿನ್ನವಾಗಿ ಅಲಂಕಾರಗಳು ಮಾಡ್ತೀವಿ. ಪ್ರತಿ ವರ್ಷನೂ ಕೂಡ ನಮ್ಮ ಸುತ್ತಮುತ್ತ ಹಳ್ಳಿಲಿ ಸಿದ್ಲಿಂಗ್ಪುರದಲ್ಲಿ ದೊಡ್ಡ ಮಟ್ಟದಲ್ಲಿ ಸಂಕ್ರಾಂತಿ ಹಬ್ಬನ ನಾವು ಗ್ರ್ಯಾಂಡಾಗಿ ಮಾಡ್ತೀವಿ ಸರ್. ಇಡೀ ಮೈಸೂರಲ್ಲೂ ಕೂಡ ಏನೋ ಅಷ್ಟು ಅದ್ದೂರಿಯಾಗಿ, ಇಲ್ಲೇ ಜಾಸ್ತಿ ಅದ್ದೂರಿಯಾಗಿ ಸರ್. ಇತಿಹಾಸ ಇದೆ ಸಿದ್ಲಿಂಗ್ಪುರಕ್ಕೆ. ಫಾರಿನರ್ಸ್ ಎಲ್ಲ ಬರ್ತಾರೆ ನಮ್ಮ ಊರಿಗೆ. ಆ ಡೇಟ್ಗೆ ಆ ಟೈಮ್ಗೆ ನಾವೇನವ್ರಿಗೆ ಫೋನ್ ಮಾಡಿಡಲ್ಲ. ಆ ಟೈಮ್ಗೆ ಅವರೇ ಕರೆಕ್ಟಾಗಿ ಸಂಜೆ ಆದ್ರೆ ಸಾಕು ಸಿದ್ಲಿಂಗ್ಪುರದಲ್ಲಿ ಮೇನ್ ರೋಡಲ್ಲಿ, ಅದು ರಾಷ್ಟ್ರೀಯ ಹೆದ್ದಾರಿ, ಒಂದು ರೋಡ್ ಇತ್ತು, ಸಿಂಗಲ್ ರೋಡ್ ಇದ್ದಾಗಿಂದಲೂ ಕೂಡ ಮೇನ್ ರೋಡಲ್ಲೇ ನಾವು ದನಗಳನ್ನ ಕಿಚಾಯಿಸೋಂಥದ್ದು. ಸುಮಾರು ನಾವು ಬುದ್ಧಿ ಕೇಳಿದ ಮಟ್ಟಿಂದನೂ ಅಲ್ಲೇ ಮಾಡ್ತಿರೋದು ಸರ್. ಇವತ್ತಿನ ಯುವಕರು ಎಲ್ಲ ಒಂದ್ ಕಡೆ ಹೆಣ್ಣು ಸಿಕ್ತಿಲ್ಲ ಅನ್ನುವಂಥದ್ದನ್ನ ರೈತರು ಖುಷಿ ಮಾಡೋದನ್ನ ಬಿಟ್ಬಿಟ್ಟಿದ್ದಾರೆ. ಏನ್ ಹೇಳಿ ಸರ್, ರೈತರ ಟಾಪು. ರೈತರಿಲ್ಲ ಅಂದ್ರೆ ದೇಶನೇ ನಡೆಯಲ್ಲ. ನೀವು IT ಬಿಟ್ಟಿದ ಕೆಲಸ ಮಾಡ್ಬಿಟ್ಟು ಏನ್ ತಗೋತೀರಿ? ಜಮೀನೇ ತಗೊಳ್ಳೋದು. ದುಡ್ಡು ಹಾಕೋದೇ ಜಮೀನ್ಗೆ. ಕೋಟಿ ಸಂಪಾದನೆ ಮಾಡ್ತಾರೆ, ಲ್ಯಾಂಡೇ ತಗೊಳ್ಳೋದು. ಲೇಔಟ್ ಮಾಡ್ತಾರೆ, ಇಲ್ಲ ಲ್ಯಾಂಡ್ ಬೇಕು. ಲೇಔಟ್ ಮಾಡಕ್ಕೆ ಏನ್ ಬೇಕು? ಲ್ಯಾಂಡ್ ಬೇಕು. ರೈತ ಇಲ್ಲ ಅಂದ್ರೆ ಏನೂ ಆಗಲ್ಲ. ದಯಮಾಡಿ ರೈತರಿಗೆ ಗೌರವ ಕೊಡೋದು ಕಲ್ತ್ಕೋಬೇಕು. ರೈತರೇನು ನೀವು ಡಮ್ಮಿ ಅಂತ ಅನ್ಕೋಬಿಡಿ. ಈಗ ರೈತರಿಗೆ ಕೊಡ್ತಾರೆ ಎಷ್ಟು ಎಕರೆ ಜಮೀನು ಅಂತ ಕೇಳ್ತಾರೆ. ಕೆಲಸ ಇವತ್ತು ಹೊಂಟದ, ನಾಳೆ ಹೊಂಟದ. ಒಂದು 5 ಎಕರೆ ಜಮೀನಿದ್ರೆ ಒಂದು ಜೀವನಾರ ಮಾಡ್ಬೋದು ಅಂತ ಯೋಚನೆ ಮಾಡ್ತಾರೆ ಸರ್. ಇವತ್ತು ಯುವಕರಿಗೆ ಹೇಳೋದು ಇಷ್ಟನೇ, ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿ ರೈತರಾಗಬೇಕು. ಸಾಕಷ್ಟು ಕೆಲಸಗಳು IT ಬಿಟ್ಟಿಲ್ಲ ಎಲ್ಲ ಮಾಡಲಿ, ಬೇಡ ಅಂತ ಹೇಳಿದ್ರ. ಈ ಹಳ್ಳಿ ಸೊಗಡು ಏನಿದೆ ಅದನ್ನ ದಾರಿ ತಪ್ಪಬೇಡಿ, ಅದನ್ನ ಮುಂದುವರ್ಸ್ಕೊ ಹೋಗ್ಬೇಕು ಅನ್ನೋದು ನಮ್ಮ ಆಶಯ. ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಹೆಂಗ್ ಆಚರಣೆ ಮಾಡಿದ್ರಿ ಹಬ್ಬವನ್ನ? ನಾವು ಮನೇಲಿ ಮಾಮೂಲಿ ಸಿಂಪಲ್ ಮನೇಲಿ ಪೂಜೆ ಮಾಡ್ತೀವಿ, ಮಕ್ಳ ಕೈಲಿ ಎಳ್ಳು ಬೀರಿಸ್ತೀವಿ. ಮತ್ತೆ ಇಲ್ಲಿ ಸಂಜೆ ಆದ್ಮೇಲೆ ದನಲೆಲ್ಲ ಕಿಚ್ಚಾಯಿಸ್ತಾರೆ. ಇಲ್ಲಿ ಪ್ರತಿಯೊಂದು ಊರಲ್ಲಿ ಯಾರ್ಯಾರು ಇರ್ತಾರೆ ಪ್ರತಿಯೊಬ್ರು ಕೂಡ ಇಲ್ಲೇ ಬಂದ್ ಮಾಡ್ತಾರೆ. ನಾನು ಇವ್ರಿಗೆ ಪೂಜೆ ಅಂದ್ರೆ ಹೆಣ್ಮಕ್ಳು ಸಡಗರ ಇರುತ್ತೆ. ಯಾವ ರೀತಿಯಾಗಿ ಮನೆಯಲ್ಲಿ ಆಚರಣೆ ಮಾಡಿದ್ರಿ ಈ ಬಾರಿ ಸಂಕ್ರಾಂತಿಯನ್ನ ಅಂತ? ನಾವು ಮಾಮೂಲಿ ಬೆಳಗ್ಗೆನೆ ಎದ್ದು ಮಾಮೂಲಿ ಎಲ್ಲ ಮಾಡೋದಿರುತ್ತೆ. ಮನೇಲಿ ಹಬ್ಬದ ಊಟ ಮಾಡ್ಕೊಂಡು ಮನೇಲಿ ಎಲ್ಲರೂ ಬರ್ತಾರೆ, ಎಲ್ಲ ಮಾಡ್ತಾರೆ. ಆಮೇಲೆ ಮತ್ತೆ ಸಂಜೆ ಹೊತ್ತು ಎಲ್ಲ ಹೆಣ್ಮಕ್ಳ ಕೈಗೆ ಎಲ್ಲ ಎಳ್ಳು ಬೀರಿಸ್ತಾರೆ. ಏನಂತ, ಯಾವ ರೀತಿಯಾಗಿ? ಮಕ್ಳ ಕೈಲೆಲ್ಲ ಹೇಳ್ಕೊಟ್ಟು ಎಲ್ಲ ಪ್ರತಿ ಮನೆಗೂ ಹೋಗಿ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂತ ಹೇಳಿ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಅಂತ ಹೇಳಿ ಎಲ್ಲರಿಗೂ ವಿಶ್ ಮಾಡಿ. ನಮ್ಮ ಮನೆಗೂ ಎಲ್ಲ ಇಲ್ಲಿ ಊರಲ್ಲಿ ಬಿಟ್ಟು ಬೇರೆ ಕಡೆ ಇರ್ತಾರಲ್ಲ ಅವರೆಲ್ಲರೂ ಕೂಡ ನೆಂಟರು ಬಂಧು ಮಿತ್ರರು ಎಲ್ಲರೂ ಬರ್ತಾರೆ. ಅವ್ರು ಎಲ್ಲರೂ ಬಂದು ಇಲ್ಲಿ ನೋಡ್ತಾರೆ. ಇಲ್ಲಾಗೋದು ಬೇರೆ ಎಲ್ಲೂ ಆಗಲ್ಲ ಅಂತ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಇಲ್ಲಿ ಬರ್ತಾರೆ.